ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ಟಾಪಿಕ್ ಇದೆ ಅಂತಂದರೆ, ಕರ್ನಾಟಕ ಸರ್ಕಾರ ವತಿಯಿಂದ CM ಸಿದ್ದರಾಮಯ್ಯನವರು BPL ರೇಷನ್ ಕಾರ್ಡ್ದಾರರಿಗೆ ಒಂದು ತುಂಬಾ ಶಾಕ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, BPL ಕಾರ್ಡ್ದಾರರಿಗೆ ವಿಶೇಷ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ BPL ಕಾರ್ಡನ್ನು 20 ಲಕ್ಷಕ್ಕಿಂತ ಅಧಿಕವಾಗಿ ಪಡೆದದಾರ ಇಲ್ಲಿ ರದ್ದು ಮಾಡಲು ಇಲ್ಲಿ CM ಸಿದ್ದರಾಮಯ್ಯನವರು ಇಲ್ಲಿ ಸೂಚನೆಯನ್ನು ನೀಡಿದ್ದಾರೆ. ಅದೇನಕ್ಕಪ್ಪ ಅಂತಂದರೆ, ಇಲ್ಲಿ ಅನರ್ಹ BPL ಕಾರ್ಡ್ ಬಹಳಷ್ಟು ಜನ ಅನರ್ಹರಾದರು ಇಲ್ಲಿ BPL ಕಾರ್ಡನ್ನು ಪಡೆದುಕೊಂಡಿದ್ದಾರೆ ಅಂತ CM ಸಿದ್ದರಾಮಯ್ಯನವರು ಇಲ್ಲಿ ಸೂಚನೆಯನ್ನು ಕೊಟ್ಟಿರ್ತಾರೆ. ರಾಜ್ಯದಲ್ಲಿ 80% ಜನರು BPL ಕಾರ್ಡ್ಗಳನ್ನು ಹೊಂದಿದ್ದಾರೆ. ಅನರ್ಹ BPL ಕಾರ್ಡ್ಗಳನ್ನು ರದ್ದುಪಡಿಸಿ ಅರ್ಹರಿಗೆ BPL ಕಾರ್ಡನ್ನು ಒದಗಿಸಬೇಕು ಎಂದು CM ಸಿದ್ದರಾಮಯ್ಯನವರು ಸೂಚನೆ ನೀಡಿದ್ದಾರೆ. BPL ಕಾರ್ಡ್ನಲ್ಲಿರುವ ಸದಸ್ಯರು ಅಥವಾ ಕುಟುಂಬದವರು ಎಲಿಜಿಬಲ್ ಇದ್ದಾರೆ ಇಲ್ವಾ ಅಂತ ಹೇಗೆ ಪತ್ತೆ ಹಚ್ತಾರೆ ಅಂತಂದರೆ, ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದ್ರೆ BPL ಕಾರ್ಡ್ದಾರರ ಹೆಸರಿನಲ್ಲಿ ವಾಹನಗಳು ಎಷ್ಟಿದೆ ಅಂತ ಇಲ್ಲಿ ಸಾರಿಗೆ ಇಲಾಖೆ ವತಿಯಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೂ ಅದೇ ರೀತಿಯಾಗಿ ಎರಡನೇದಾಗಿ ಇಲ್ಲಿ BPL ಕಾರ್ಡ್ದಾರರ ಹೆಸರಿನಲ್ಲಿ ಭೂಮಿ ಎಷ್ಟಿದೆ ಎಂಬ ಮಾಹಿತಿಯನ್ನು ಇಲ್ಲಿ ಕಂದಾಯ ಇಲಾಖೆ ವತಿಯಿಂದ ಇಲ್ಲಿ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ IT ರಿಟರ್ನ್ ಹಾಗೂ GST ಯಾರ್ಯಾರು ಪಾವತಿ ಮಾಡ್ತಾ ಇದ್ದಾರೆ ಅವರು ಕೂಡ BPL ಕಾರ್ಡನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅವರಿಗೂ ಕೂಡ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಇಲ್ಲಿ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಅಲ್ಲಿಂದ ಡೀಟೇಲ್ಸ್ ಅನ್ನು ಪಡೆದುಕೊಂಡು ಯಾರ್ಯಾರು ಅನರ್ಹರಿದ್ದಾರೆ ಅಂಥವರಿಗೆ ಇಲ್ಲಿ BPL ರೇಷನ್ ಕಾರ್ಡ್ನಲ್ಲಿ ರದ್ದು ಮಾಡಬೇಕಂದ್ರೆ ಇಲ್ಲಿ ಆದೇಶವನ್ನು ಹೊರಡಿಸಿರುತ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿ BPL ಕಾರ್ಡ್ಗಳು ರದ್ದಾಗೋ ಕಾರಣಗಳು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ನೋಡ್ತಾ ಇದ್ರೆ ನಾವಿಲ್ಲಿ ವೈಟ್ ಬೋರ್ಡ್ನ 4 ವೀಲರ್ ವಾಹನ ಇದ್ರೆ ಅವರ ಕಾರ್ಡ್ ರದ್ದಾಗೋದು 100% ಇಲ್ಲಿ ಖಚಿತವಾಗಿ ಇಲ್ಲಿ ಬರೆದಿಟ್ಟ ಹಾಗೆ ಇಲ್ಲಿ ಸೂಚನೆಯನ್ನು ನೀಡಿದ್ದಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಎರಡನೇದಾಗಿ ನೋಡ್ತಾ ಇದ್ರೆ IT ರಿಟರ್ನ್ ಅಥವಾ GST ಅನ್ನು ಪಾವತಿ ಮಾಡ್ತಾ ಇದ್ರೆ ಅಂಥವ್ರು ಕೂಡ ಇಲ್ಲಿ BPL ಕಾರ್ಡನ್ನು ಯೂಸ್ ಮಾಡ್ತಾ ಇದ್ರೆ ಅಂಥವರ ಕಾರ್ಡ್ ಕೂಡ ಇಲ್ಲಿ ರದ್ದು ಮಾಡೋದನ್ನು 100% ಇಲ್ಲಿ ಖಚಿತವಾಗಿದೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಮೂರನೇದಾಗಿ ನೋಡ್ತಾ ಇದ್ರೆ ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಜಮೀನು ಅಂದರೆ ಸುಮಾರು 7ರಿಂದ 7.5 ಎಕರೆ ಏನಾದರೂ ಕೃಷಿ ಜಮೀನನ್ನು ಹೊಂದಿದ್ರೆ ಅಂಥ ಕುಟುಂಬದವರಿಗೆ ಕೂಡ ಇಲ್ಲಿ BPL ಕಾರ್ಡ್ನಲ್ಲಿ ರದ್ದು ಮಾಡಲು ಇಲ್ಲಿ CM ಸಿದ್ದರಾಮಯ್ಯನವರು ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ನಗರ ಪ್ರದೇಶದಲ್ಲಿ 1,000 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚಿನ ವಿಸ್ತೀರ್ಣದ ಮನೆಯನ್ನು ಅಂದರೆ ಪಕ್ಕಾ ಮನೆ ಹೊಂದಿರ್ತಕ್ಕಂಥ 1,000 ಸ್ಕ್ವೇರ್ ಫೀಟ್ ಮನೆಯನ್ನು ಹೊಂದಿರ್ತಕ್ಕಂಥ BPL ಕಾರ್ಡ್ ಯಾರ್ಯಾರು ಇದ್ದಾರೆ ಅಂಥವ್ರಿಗೂ ಕೂಡ ಇಲ್ಲಿ BPL ಕಾರ್ಡನ್ನು ರದ್ದು ಮಾಡೋದನ್ನು ಇಲ್ಲಿ ಸೂಚನೆಯನ್ನು ನೀಡಿರುತ್ತಾರೆ. ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ ಐದನೇದಾಗಿ ನೋಡ್ತಾ ಇದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಬಂದು 1,20,000 ಏನಾದರೂ ಹೆಚ್ಚಿದ್ರೆ ಅಂಥವರಿಗೂ ಕೂಡ ಇಲ್ಲಿ BPL ಕಾರ್ಡನ್ನು ಇಲ್ಲಿ ರದ್ದನ್ನು ಮಾಡೋದ್ರೆ ಇಲ್ಲಿ ಸೂಚನೆಯನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಲ್ಲಿ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.